ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಒಳ್ಳೆಯ ದಿನಗಳು ಆರಂಭವಾಗುತ್ತದೆ. ಈ ವರ್ಷ 2025 ಇಂದ ಈ ಥರ ನಿಮ್ಮ ಜೀವನ ಶೈಲಿನ ಚೇಂಜ್ ಮಾಡ್ಕೊಳ್ಳಿ, ಅಂದರೆ ಬದಲಾವಣೆ ಮಾಡಿಕೊಳ್ಳಿ. ಸದಾ ಸಾಯಿಯಪ್ಪ ಜೊತೆ ಇರ್ತಾರಂತೆ. ಮತ್ತು ಇಂಥ ಒಳ್ಳೆಯ ಸಂದೇಶವನ್ನು ಎಲ್ಲರೂ ಕೂಡ ಮಿಸ್ ಮಾಡದೆ ಇವತ್ತು ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೋ ಎಲ್ಲರೂ ಒಮ್ಮೆ ಕೇಳಿ. ನಿಮ್ಮ ಜೀವನದಲ್ಲಿ ಸಂತೋಷವ ಕಾಲ ಆರಂಭವಾಗಬೇಕು ಅಂದರೆ ಮೊದಲು ಸಾಯಿಯಪ್ಪ ಹೇಳ್ತಾ ಇರುವಂಥ ಮಾತುಗಳು ನೀವು ಆಚರಿಸಬೇಕು. ನಿಮ್ಮ ಜೀವನ ಶೈಲಿನ ಬದಲಾವಣೆ ಮಾಡ್ಕೊಳ್ಳಬೇಕು. 2024ರಲ್ಲಿ ನೀವು ಏನು ಕಷ್ಟಗಳನ್ನು ಅನುಭವಿಸಿದ್ದೀರೋ ಅದನ್ನೆಲ್ಲ ಕೂಡ ದೂರ ಮಾಡ್ಕೊಳ್ಳೋಕ್ಕೆ ಈ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ನೀವು ಯಾವ ಥರ ಇರಬೇಕು, ನಿಮ್ಮ ಲೈಫ್ ಚೇಂಜ್ ಯಾವ ಥರ ಆಗುತ್ತೆ ಅನ್ನೋದು ಸಾಯಿಯಪ್ಪ ಎಂಥ ಸಂತೋಷವನ್ನು ತರ್ತಾ ಇದ್ದಾರೋ ಈಗ ಕೇಳೋಣ. ಮೊದಲು ನಮ್ಮ ಜೀವನದಲ್ಲಿ ಏನೇನು ಕಷ್ಟಗಳಿದೆಯೋ, ಏನೇನು ಬೇಡಿಕೆಗಳು ಇದೆಯೋ ಅದನ್ನು ಎಲ್ಲ ಕೂಡ ನಾವು ಫುಲ್ಫಿಲ್ ಮಾಡ್ಕೋಬೇಕು ಅಂದರೆ ಸಾಯಿಯಪ್ಪ ಹೇಳ್ತಾ ಇರೋವಂಥ ಮಾತುಗಳು ನೀವು ಅರ್ಥ ಮಾಡಿಕೊಂಡು ಈ ವರ್ಷದಲ್ಲಿ ನಾಳೆಯಿಂದ ಆಚರಿಸಿ. ಖಂಡಿತ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ. ಮೊದಲನೆಯದು ನೀವೇನು ಮಾಡಬೇಕು ಅಂದರೆ, ಪ್ರತಿದಿನ ಬೆಳಗ್ಗಿನ ಜಾವ 5 ಗಂಟೆಯಿಂದ 6 ಗಂಟೆ ಒಳಗೆ ಈ ಚಿಕ್ಕ ಕೆಲಸವನ್ನು ಮಾಡಬೇಕು. ನಾಳೆಯಿಂದನೇ ಶುರು ಮಾಡಿ. ಯಾಕಂದರೆ ಜನವರಿ 1 2025 ಹೊಸ ವರ್ಷದಲ್ಲಿ ನೀವು ಇದನ್ನು ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನೀವು ಏನು ಮನಸ್ಸಿನಲ್ಲಿ ಅಂದ್ಕೊಂಡು ನಿಮ್ಮ ಕಷ್ಟಗಳನ್ನು ಹೇಳ್ಕೊತ, ನಿಮ್ಮ ಬೇಡಿಕೆಗಳನ್ನು ಹೇಳ್ಕೊತ ಮಾಡ್ತಾ ಇರ್ತೀರೋ, ಒಮ್ಮೆ ನೀವು ಏನು ಅನ್ಕೊಂಡು ಇದನ್ನ ಮಾಡಿದ್ದೀರೋ ಅದನ್ನ ಫುಲ್ಫಿಲ್ ಆಗಿದ ನಂತರ ಪ್ರತಿ ವರ್ಷ ಅದನ್ನ ನೆನಪು ಮಾಡ್ಕೊತೀರಾ. ನಾನು ಆ ವರ್ಷದಲ್ಲಿ ಇದನ್ನ ಮಾಡಿದ್ದೆ, ಯಾರೋ ಹೇಳಿದ್ರು ಈ ಥರ ಮಾಡಿದ್ದೆ, ಅದು ನನಗೆ ಫುಲ್ಫಿಲ್ ಆಗಿತ್ತು ಅಂತ ಪ್ರತಿ ವರ್ಷ ಅದನ್ನ ನೆನಪು ಮಾಡ್ಕೊತೀರಾ. ಸಾಯಿಯಪ್ಪಗೆ ಪ್ರತಿ ವರ್ಷ ಥ್ಯಾಂಕ್ಸ್ ಹೇಳ್ತೀರಾ. ಸಾಯಿಯಪ್ಪ ಪ್ರತಿದಿನ ನಮ್ಮ ಜೊತೆನೆ ನಮ್ಮ ಮುಂದೆ ಇದ್ದಾರೆ. ನಾವು ಕಷ್ಟ ಕಾಲದಲ್ಲಿ ಸಾಯಿಯಪ್ಪನ ನಂಬ್ಕೊಂಡಿದ್ದೀವಿ. ಅದೇ ಥರ ಸಂತೋಷ ಕಾಲದಲ್ಲಿ ಕೂಡ ಸಾಯಿಯಪ್ಪನು ಬಿಡಲ್ಲ. ಸಾಯಿಯಪ್ಪ ಕೈನ ನಾವು ಯಾವತ್ತೂ ಬಿಡಲ್ಲ. ಸಾಯಿಯಪ್ಪ ಯಾವ ಥರ ನಮಗೆ ಪಾಠಗಳು ಕಲ್ತ್ಕೊಟ್ಟಿದ್ದಾರೋ ನಮ್ಮ ಜೀವ ಇರೋವರೆಗೂ ನಾವು ಯಾವತ್ತೂ ಮರೆಯಲ್ಲ. ಸಾಯಿಯಪ್ಪ ಕೈ ಬಿಡಲ್ಲ ಅಂತ ನೀವೇ ಅಂತೀರಾ. ಖಂಡಿತ ನೀವು ಪ್ರಯತ್ನ ಮಾಡಿ. ಇದನ್ನು ಏನು ಮಾಡಬೇಕು ಅಂದರೆ ಪ್ರತಿದಿನ 5 ಗಂಟೆಗೆ ಎದ್ದೇಳಬೇಕು. ಸಾಯಿ ಆಶೀರ್ವಾದ ತಗೋಬೇಕು. ಮೊದಲು ನೀವೇನು ಮಾಡಬೇಕು, ಸ್ನಾನ ಮಾಡಿದ ನಂತರ ಈ ಕೆಲಸಗಳು ಮಾಡಬೇಕಾ ಅಂತ ಕೆಲವೊಬ್ಬರಿಗೆ ಡೌಟ್ ಬರುತ್ತೆ. ನಿಮ್ಮಿಷ್ಟ, ನಿಮ್ಮ ಮನಸ್ಸಿಗೆ ಯಾವ ಥರ ಅನಿಸುತ್ತೋ ಅದೇ ಥರ ಮಾಡಿ. ಸ್ನಾನ ಮಾಡಿದ ನಂತರ ನಮಗೆ ಟೈಮ್ ಇದೆ, ಬೆಳಿಗ್ಗೆ ಎದ್ದಿದ ತಕ್ಷಣ ಮೊದಲು ಕೆಲಸ ನಾವು ಸ್ನಾನ ಮಾಡ್ತೀವಿ, ನಂತರ ಬೇರೆ ಕೆಲಸಗಳು ಮಾಡ್ಕೊತೀವಿ ಅಂದರೂ ತಪ್ಪೇನಿಲ್ಲ. ಮೊದಲು ಸ್ನಾನನೇ ಮಾಡಿ, ನಂತರ ನೀವು ಮನೆ ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ದೀಪ ಹಚ್ಚಿ, ತೊಂದರೆ ಇಲ್ಲ. ಅಥವಾ ಮನೆ ಕ್ಲೀನ್ ಮಾಡಿದ ನಂತರ ಸ್ನಾನ ಮಾಡ್ಕೊತೀವಿ ಅಂದರೆ ಅದು ಕೂಡ ತೊಂದರೆ ಇಲ್ಲ. ನೀವು ಯಾವ ಥರ ಮಾಡಿದ್ರೂ ಕೂಡ ತೃಪ್ತಿಯಾಗಿ ನಿಮ್ಮ ಮನಸ್ಸಿಗೆ ಇಷ್ಟಪೂರ್ವಕವಾಗಿ ನೀವು ಮಾಡಬೇಕು. ಆಮೇಲೆ ಪ್ರತಿದಿನ ನಿಮ್ಗೇನಾದರೂ ಅಭ್ಯಾಸ ಇದ್ದರೆ, ಅಂದರೆ ಪ್ರತಿದಿನ ನಾನು ಒಂದು ಪಾರಾಯಣೆ ಮಾಡ್ತೀನಿ, ಅದು ಯಾವುದೇ ಪಾರಾಯಣೆ ಪರವಾಗಿಲ್ಲ, ದೇವ್ರದ್ದು, ನಿಮಗೆ ಅದು ಅಭ್ಯಾಸ ಇದ್ದರೆ ಖಂಡಿತ ಅದನ್ನು ಕಂಟಿನ್ಯೂ ಮಾಡಿ. ಜನವರಿ 1 ಮತ್ತೆ ಕಂಟಿನ್ಯೂ ಮಾಡಿ. ಇಲ್ಲ ನನಗೆ ಆ ಥರ ಅಭ್ಯಾಸ ಇಲ್ಲ ಅಂದರೆ ಮೊದಲು ನಾನು ಹೇಳ್ದಂಗೆ ಮಾಡಿ. ಅದೇನೆಂದರೆ ಬೆಳಗ್ಗಿನ ಜಾವ ಮಾಡಿದ್ರೆ ನಿಮಗೆ ತುಂಬ 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 ಲೈಫ್ ಚೇಂಜ್ ಆಗುತ್ತೆ, ಪಾಸಿಟಿವ್ ಅನ್ನೋದು ಸಿಗುತ್ತೆ. ಇದು ಸ್ಟಾರ್ಟ್ ಮಾಡಿದ ನಂತರ ನೀವೇ ಹೇಳ್ತೀರಾ, ನಿಜವಾಗ್ಲೂ ನಮ್ಮ ಲೈಫ್ ಬದಲಾವಣೆ ಆಗಿದೆ ಮೇಡಮ್, ನೀವು ಹೇಳಿದಂಗೆ ನಾವು ಮಾಡಿದ್ದೀವಿ, ಬಟ್ ನಮ್ಮ ಲೈಫ್ ತುಂಬ ಚೇಂಜ್ ಆಗಿದೆ, ತುಂಬ ಥ್ಯಾಂಕ್ಸ್ ಅಂತ ನನಗೆ ಹೇಳ್ತೀರಾ. ಆ ಥ್ಯಾಂಕ್ಸ್ ನನಗೆ ಬೇಡ, ನೀವು ಸಾಯಿಯಪ್ಪ ಮುಂದೆ ಬೇಡ್ಕೊಳ್ಳಿ, ಸಾಯಿಯಪ್ಪಗೆ ಥ್ಯಾಂಕ್ಸ್ ಹೇಳಿ. ಯಾಕಂದರೆ ಸಾಯಿಯಪ್ಪ ಸ್ವತಃ ನನ್ನ ಮೂಲಕ ಬಂದು ನಿಮಗೆ ಹೇಳ್ತಾ ಇದ್ದಾರೆ ಅಂತ ನಾನು ಅನ್ಕೊತೀನಿ. ಅದಕ್ಕೆ ಎಲ್ಲರೂ ಕೂಡ ಬೆಳಗಿನ ಜಾವ ಎದ್ದಿದ ತಕ್ಷಣ ನೀವು ಏನು ಪಾರಾಯಣೆ ಮಾಡ್ತಾ ಇರ್ತೀರೋ ಅದನ್ನು ಕಂಟಿನ್ಯೂ ಆಗಿ ಪ್ರತಿದಿನ ಬೆಳಗಿನ ಜಾವ ಮಾಡೋಕ್ಕೆ ಶುರು ಮಾಡಿ. ಇದೊಂದು ಪಾಯಿಂಟು. ಯಾಕಂದರೆ ಬೆಳಗಿನ ಜಾವ ಮಾಡೋ ಅಂಥ ಏನೇ ಪಾರಾಯಣ ಆಗಲಿ, ಏನಾದರೂ ಒಳ್ಳೆಯ ಕೆಲಸಗಳಾಗಲಿ, ಅದು ನಿಮಗೆ ಪರಿಪೂರ್ಣವಾಗಿ 100% ರಿಸಲ್ಟ್ ಅನ್ನೋದು ಸಿಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು
ಇರೋದು ಬೆಳಗಿನ ಜಾವ ಮಾಡಿ. ಆಮೇಲೆ ಪಾರಾಯಣೆ ಅನ್ನೋದು ಯಾವ ಥರ ಮಾಡಬೇಕು ಅನ್ನೋದು ಇವಾಗ ಹೇಳ್ತೀನಿ. ಸ್ನಾನ ಮಾಡಿದ ನಂತರ ಪರಿಪೂರ್ಣವಾಗಿ ಶುದ್ಧವಾಗಿ ಕುತ್ಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಮನಸ್ಫೂರ್ತಿಯಾಗಿ ನೀವು ಯಾವ ದೇವ್ರನ್ನ ಇಷ್ಟಪಡ್ತೀರೋ ಆ ದೇವ್ರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕುತ್ಕೊಂಡು ½ ಅಟ್ಲೀಸ್ಟ್ 30 ಮಿನಿಟ್ಸ್ ಕುತ್ಕೊಂಡು ಪಾರಾಯಣೆ ಮಾಡಬೇಕು. ಬೆಳಗ್ಗಿನ ಜಾವ ಮಾಡಬೇಕು. ನಮಗೆ ಅಷ್ಟು ಟೈಮ್ ಸಿಗಲ್ಲ ಅನ್ನೋರು ದಯವಿಟ್ಟು 4 ಗಂಟೆಗೆ ಎದ್ಬಿಟ್ಟು ಮಾಡಿ. ಯಾಕಂದರೆ ನಿಮಗೆ ರಿಸಲ್ಟ್ ಬರಬೇಕು ಅಂದರೆ ನೀವು ಈ ಕೆಲಸನ ಮಾಡಲೇಬೇಕು. ಸಾಟರ್ಡೆ ಬರುತ್ತೆ, ಸಂಡೇ ಬರುತ್ತೆ, ನಾನು ಮಾಡೋಕ್ಕಾಗಲ್ಲ ಅಂದರೆ ಖಂಡಿತ ಅದನ್ನು ನಾನು ಒಪ್ಕೊಳ್ಳಲ್ಲ. ಯಾಕಂದರೆ ಸಾಟರ್ಡೆ ಸಂಡೇಸ್ ಬಂದರೆ ಎಲ್ಲರೂ ಕೂಡ ಲೇಟ್ ನೈಟ್ಸ್ ಮಲ್ಕೊತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಅಭ್ಯಾಸ ಇರುತ್ತೆ. ಅಂದರೆ ಮೂವೀಸ್ ನೋಡ್ತಾ ಕೂತಿರ್ತಾರೆ. ಯಾಕಂದರೆ ಇಡೀ ವೀಕೆಲ್ಲ ಕೂಡ ಕಷ್ಟಪಟ್ಟು ದುಡಿದಿರ್ತಾರೆ. ಆ ಪ್ರೆಷರ್ಗೆ ಸಾಟರ್ಡೆ ಸಂಡೇ ರಿಲ್ಯಾಕ್ಸ್ ತಗೊತಾರೆ. ಆದರೂ ಕೂಡ ನಿಮಗೆ 100% ರಿಲ್ಯಾಕ್ಸ್ ಸಿಗಬೇಕು ಅಂದರೆ ನಿಮ್ಮ ಜೀವನ ಶೈಲಿನ ಬದಲಾವಣೆ ಮಾಡ್ಕೋಬೇಕು. ಬೆಳಿಗ್ಗೆ ತುಂಬ ಅರ್ಲಿಯಾಗಿ ಎದ್ದೊಳ್ಬೇಕು. ನಿಮ್ಮ ಜೀವನ ಶೈಲಿನ ಚೇಂಜ್ ಮಾಡ್ಕೊಳ್ಳಿ. ಪಾರಾಯಣೆ ಮಾಡಿ ನಂತರ ನಿಮ್ಮ ಡೇನ ಸ್ಟಾರ್ಟ್ ಮಾಡಿ. ಆಮೇಲೆ ಟೈಮ್ ಟು ಟೈಮ್ ತಿನ್ನಬೇಕು. ಅಂದರೆ ಆರೋಗ್ಯವಾಗಿ ಇರಬೇಕು. ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೋಬೇಕು. ನಂತರ ನೈಟ್ ಟೈಮ್ ಬೇಗ ಮಲ್ಕೋಬೇಕು. ಮೊದಲು ಇದೆಲ್ಲ ಸರಿ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಮುಖ್ಯ ವಿಷಯ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾವಾಗಲೂ ಕೈ ತುಂಬ ಕೆಲಸ ಇರಬೇಕು. ಆವಾಗ ನಿಮಗೆಲ್ಲ ಕೂಡ ನಿಮ್ಮ ಸುತ್ತು ಪಾಸಿಟಿವ್ ಅನ್ನೋದು ಇರುತ್ತೆ. ಯಾವಾಗಲೂ ನಿಮ್ಮ ಟಾರ್ಗೆಟ್ ರೀಚ್ ಆಗಬೇಕು ಅನ್ನೋದೇ ಇರುತ್ತೆ. ಅದೇ ನಿಮ್ಮ ಕೈಯಲ್ಲಿ ಕೆಲಸ ಇಲ್ಲ ಅಂದರೆ ಏನೇನೋ ಯೋಚನೆಗಳು, ಅವ್ರ ಬಗ್ಗೆ ಇವ್ರ ಬಗ್ಗೆ ಯೋಚನೆ ಮಾಡೋದು, ನಾವು ಹಿಂಗಿದ್ದೀವಿ ಅವ್ರು ಹಿಂಗಿದ್ದೀವಿ, ಇದೇ ಥರ ಯೋಚನೆ ಮಾಡ್ತೀರಾ. ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ. ಇಂಗ್ಲೀಷಲ್ಲಿ ಒಂದು ಪ್ರಾವರ್ಬ್ ಇದೆ, ಎಂಟಿ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ಅಂದರೆ ಯಾರ್ಯಾರು ಫ್ರೀ ಆಗಿರ್ತಾರೋ ಅವರೆಲ್ಲರೂ ಕೂಡ ನೆಗೆಟಿವ್ ಆಗಿ ಥಿಂಕ್ ಮಾಡಿಬಿಟ್ಟು ಅವ್ರ ಜೀವನನ ಹಾಳು ಮಾಡ್ಕೊತಾ ಇರ್ತಾರೆ. ಯಾರ ಕೈ ತುಂಬ ಕೆಲಸ ಇರುತ್ತೋ ಅವ್ರ ಕೈ ತುಂಬ ದುಡ್ಡು ಇರುತ್ತೆ. ಆ ಲಕ್ಷ್ಮಿ ಕೂಡ ಅನುಗ್ರಹ ಸಿಗುತ್ತೆ. ಆಮೇಲೆ ಸಾಯಿ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ. ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನಿಮ್ಮ ಜೀವನ ಶೈಲಿನ ನಾಳೆಯಿಂದ ಬದಲಾವಣೆ ಮಾಡ್ಕೊಳ್ಳಿ. ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರೋ ಒಮ್ಮೆ ಯೋಚನೆ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಯಾಕಂದರೆ ಸಾಯಿಯಪ್ಪ ನನ್ನ ಮೂಲಕ ನಿಮಗೆ ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕು ಅಂತ ಈ ಮಾತುಗಳು ಹೇಳಿದ್ದಾರೆ. ಇದನ್ನು ನೀವು ಪಾಸಿಟಿವ್ ಆಗಿ ತಗೊಂಡು ನಿಮ್ಮ ಲೈಫ್ನ ಚೇಂಜ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಈ ವಿಡಿಯೋ ಎಲ್ಲರಿಗೂ ಕೂಡ ಹಂಚಿ. ಆಮೇಲೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.